ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಸುಗಂಧ ತೈಲ ಬಹು ಅಮೂಲ್ಯ. ರೆಫರೆನ್ಸ್ ಪುಟ 3534, ಪುಟದ ಸಂಖ್ಯೆ 106, 107. ನಮ್ಮ ಕರ್ತನಿಗೆ ಹಲವು ಜೀವನೋಪಾಯಗಳನ್ನು ಅನುಸರಿಸುತ್ತಿದ್ದ ಸ್ನೇಹಿತರಿದ್ದದ್ದು ಸ್ಪಷ್ಟ. ಕೆಲವರು ಐಶ್ವರ್ಯವಂತರಿದ್ದರು, ಕೆಲವರು ಬಡವರಿದ್ದರು, ಕೆಲವರು ಮಧ್ಯಮ ವರ್ಗದ ಸನ್ನಿವೇಶಗಳಲ್ಲಿದ್ದರು. ಬೆಥಾನ್ಯದ ಮನೆಯವರು ಸುಖ ಸೌಲಭ್ಯಗಳುಳ್ಳ ಶ್ರೇಣಿಗೆ ಸೇರಿದವರಾಗಿದ್ದರೆಂಬುದು, ಅದು ಅವರ ಸ್ವಂತ ಮನೆಯಾಗಿತ್ತೆಂಬ ಅಂಶದಿಂದ, ಅವರಿಗೆ ಸ್ವಂತ ಸಮಾಧಿ ಇತ್ತೆಂಬ ಅಂಶದ ಮೂಲಕವಾಗಿ, ಹಾಗೂ ಮರಿಯಳು ಆ ಸಂದರ್ಭದಲ್ಲಿ ಬಹು ಅಮೂಲ್ಯವಾದ ಜಟಮಾಂಸಿ ಸುಗಂಧ ತೈಲದಿಂದ ಕರ್ತನಿಗೆ ಅಭಿಷೇಕಿಸುವುದಕ್ಕಾಗಿ ಖರ್ಚು ಮಾಡಲು ಇಚ್ಛಿಸಿದಳೆಂಬ ಅಂಶಗಳಿಂದ ಸ್ಪಷ್ಟವಾಗಿತ್ತು. ಇದು ಪೂರ್ವಕಾಲದ ಒಂದು ಪ್ರಾರ್ಥನೆಯನ್ನು ನಮಗೆ ನೆನಪಿಗೆ ತರುತ್ತದೆ. ಅದೇನೆಂದರೆ, ನನಗೆ ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ, ಐಶ್ವರ್ಯವು ಹಲವರಿಗೆ ದೊಡ್ಡ ಉರುಳು, ಅಲ್ಲದೆ ಐಶ್ವರ್ಯವಂತರಲ್ಲಿ ಬಹುಮಂದಿ ದೇವರ ರಾಜ್ಯಕ್ಕೆ ಸೇರಲಾರರು ಎಂಬ ಕರ್ತನ ಮಾತುಗಳು ನಮಗೆ ಇದನ್ನು ಖಚಿತಪಡಿಸುತ್ತವೆ. ಈಗಿನ ಜೀವಿತದಲ್ಲಿನ ಆಕರ್ಷಣೆಗಳು ಅತಿ ಬಲವುಳ್ಳವುಗಳಾಗಿ ಅವರಿಗೆ ಪರಿಣಮಿಸಿ, ತಾವು ಪ್ರತಿಷ್ಠೆ ಮಾಡಿಕೊಂಡ ಸಮಯದಲ್ಲಿ ತೆಗೆದುಕೊಂಡ ಪ್ರತಿಜ್ಞೆಗಳನ್ನು ನೆರವೇರಿಸಲು ಅಡ್ಡಿಪಡಿಸುವವು. ಹೇಗೆಂದರೆ, ತಮ್ಮದೆಲ್ಲವನ್ನು ತ್ಯಾಗ ಮಾಡಿ ಸಮಸ್ತವನ್ನು ಯೇಸುವಿನ ಪಾದಗಳ ಬಳಿಯಲ್ಲೇ ಅರ್ಪಿಸಿ, ತಮಗಿರುವ ಲೌಕಿಕವಾದ ಅವಕಾಶಗಳು ಆಶೀರ್ವಾದಗಳ ವಿಷಯದಲ್ಲಿ ಕೇವಲ ಆತನ ಮನೆವಾರ್ತೆಯವರಾಗಿ, ಅವುಗಳನ್ನು ಆತನ ಸೇವೆಯಲ್ಲಿ ವಿವೇಕಯುಕ್ತವಾಗಿ ವಿನಿಯೋಗಿಸಿ, ಅವುಗಳನ್ನು ತಾವು ಪ್ರೀತಿ ನಿಷ್ಠೆಗಳನ್ನು ಪ್ರತಿಪಾದಿಸಿ ತೋರ್ಪಡಿಸುವಂಥ ರೀತಿಯಲ್ಲಿ ಬಳಸುವಂತಾಗಲು ಅಡ್ಡಿಪಡಿಸುವವು. ಜೀವಿತದಲ್ಲಿ ಮಿತವಾದ ಬಳಕೆ ಸಾಮರ್ಥ್ಯವನ್ನು ಹೊಂದಿರುವುದು ಅನೇಕ ವಿಧದಲ್ಲಿ ಬಹು ಅಪೇಕ್ಷಣೀಯ. ಅದು ಇತರರ ಬಗ್ಗೆ ಬಹು ಔದಾರ್ಯವುಳ್ಳದ್ದಾಗಿ, ಹೆಚ್ಚಿನ ರೀತಿಯ ಅತಿಥಿ ಸತ್ಕಾರ ಮುಂತಾದವುಗಳಿಗೆ ಅನುವು ಮಾಡಿಕೊಡುತ್ತವೆ. ಹೀಗಿದ್ದರೂ ಮಿತವಾದ ಸಮೃದ್ಧಿಯೂ ಸಹ ಬಹುಪಾಲಿನ ಜನರಿಗೆ ನಂಬಿಗಸ್ತರಾಗಿ ನಡೆಯುವುದಕ್ಕೆ ಬಹು ಅಧಿಕವೆಂದು ತೋರುತ್ತದೆ. ಪರಿಣಾಮವಾಗಿ ಆ ರಾಜ್ಯಕ್ಕೆ ಬಾಧ್ಯಸ್ಥರಾಗುವವರು ಪ್ರಾಮುಖ್ಯವಾಗಿ ಈ ಲೋಕದ ಬಡವರಾಗಿರುವರೆಂದು, ಮುಖ್ಯವಾಗಿ ಏನೂ ಇಲ್ಲದಂಥವರಾಗಿರುವರೆಂದು ನಮ್ಮ ಕರ್ತನು ಪ್ರಕಟಣೆ ಮಾಡಿ ಹೇಳಿರುವುದನ್ನು ನಾವು ವಾಸ್ತವದಲ್ಲಿ ಕಂಡುಕೊಳ್ಳುತ್ತೇವೆ. ಇಂಥವರು ಅಧಿಕವಾದದ್ದನ್ನು ಪಡಕೊಳ್ಳುವ ಯಾವ ನಿರೀಕ್ಷೆಯೂ ಇಲ್ಲದವರಾಗಿರುವ ಪರಿಣಾಮವಾಗಿ, ತನ್ನನ್ನು ಉತ್ಕೃಷ್ಟವಾಗಿ ಪ್ರೀತಿಸುವವರಿಗಾಗಿ ಕರ್ತನು ವಾಗ್ದಾನ ಮಾಡಿರುವ ಪರಲೋಕದ ಸಂಗತಿಗಳ ಕಡೆಗೆ ತಮ್ಮ ಮನಸ್ಸುಗಳನ್ನು ತಿರುಗಿಸಿಕೊಳ್ಳಲು ಹೆಚ್ಚು ಸಿದ್ಧರಿರುವರು. ಆದುದರಿಂದ ನಾವು ಎಷ್ಟರ ಮಟ್ಟಿಗೆ ಅನುಕೂಲಕರವಾದ ಪರಿಸರವನ್ನು ಹೊಂದಿರುವೆವೋ, ಅಂದರೆ ಬೆಥಾನ್ಯದ ಮನೆಯವರು ಹೊಂದಿರುವಂಥದ್ದನ್ನು ಪಡೆದಿರುವವೋ, ಎಷ್ಟರ ಮಟ್ಟಿಗೆ ಈಗಿನ ಜೀವಿತದ ಒಳ್ಳೆಯ ಸಂಗತಿಗಳನ್ನು ಪಡೆದಿರುವವೋ, ಅಷ್ಟರ ಮಟ್ಟಿಗೆ ನಮಗೆ ಪ್ರಪಂಚದ ಚಿಂತೆಗಳ ವಿಷಯವಾಗಿ, ಐಶ್ವರ್ಯದಿಂದ ಉಂಟಾಗುವ ಮೋಸಗಳ ವಿಷಯವಾಗಿ, ಪ್ರಾಪಂಚಿಕವಾದ ನಿರೀಕ್ಷೆ ಗುರಿಗಳ ವಿಷಯವಾಗಿ ವಿಶೇಷವಾದ ಎಚ್ಚರಿಕೆಯಿಂದ ಇರಬೇಕಾದ ಅಗತ್ಯವಿರುವುದು. ಇಲ್ಲವಾದಲ್ಲಿ ಇವುಗಳು ಪೂರ್ಣವಾದ ನಂಬಿಕೆ ಮತ್ತು ಭರವಸೆಗಳನ್ನು ಪ್ರೇರೇಪಿಸುವ ಹಾಗೂ ಅವುಗಳನ್ನು ಉಳಿಸಿಕೊಳ್ಳುವ ಸಂಗತಿಗಳಾದ ನಮ್ಮ ಕರ್ತನ ವಿಷಯವಾದ ಶ್ರದ್ಧೆ, ಭಕ್ತಿ, ಆತನ ಧ್ಯೇಯ ಉದ್ದೇಶಗಳ ಕಡೆಯಿಂದ ದೂರ ನಡೆಸುವ ಅಪಾಯವಿರುವುದು. ಬಡತನದಲ್ಲಿ ನಿಜವಾಗಿಯೂ ಇರದೆಯೂ ಆತ್ಮದಲ್ಲಿ ಬಡವರಾಗಿರಲು ಸಾಧ್ಯವೆಂಬುದು ಸ್ಪಷ್ಟ. ಆದರೆ ಲೌಕಿಕ ಸಮೃದ್ಧಿಯು ಅಧಿಕವಾದಷ್ಟು ಇಕ್ಕಟ್ಟಾದ ಮಾರ್ಗದಲ್ಲಿ ನಾವು ನಡೆಯುವುದನ್ನು ಕಾಪಾಡಿಕೊಳ್ಳಲು ನಮಗೆ ಅಧಿಕವಾದ ಕೃಪೆಯು ಅವಶ್ಯವಾಗುವುದೆಂಬುದು ಸ್ಪಷ್ಟ.